ನಮ್ಮ ಜೊತೆಯಲ್ಲಿ ಬೆಳಗಾವಿಯಿಂದ ಮಧು ಅಂತ ಹೇಳಿ ನೇರ ಸಂಪರ್ಕದಲ್ಲಿದ್ದಾರೆ. ಬಾಣಂತಿ ಇವರು ಈ ಮೈಕ್ರೋ ಫೈನಾನ್ಸ್ ನ ಕಿರುಕುಳವನ್ನ ಅನುಭವಿಸಿದವರು. ಮಧು ಅವರೇ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಹಾ ಮೇಡಮ್. ಮಧು ಅವರೇ, ಏನಾಯ್ತು, ಯಾವ ರೀತಿ ಕಿರುಕುಳ ಕೊಟ್ರು ತಮ್ಗೆ? ನಮ್ಮ ವೀಕ್ಷಕರ ಮುಂದೆ ಹೇಳ್ಬೋದಾ ಅದನ್ನ? ಮೊನ್ನೆ ರಿಪಬ್ಲಿಕ್ ಟಿವಿ ಅವರ ಬಂದಿದ್ರು ಮೇಡಮ್. ಅವಾಗ ಇವ್ ನಮ್ಮ ಬ್ಯಾಂಕಿನ ನಾವು ಅಪಿಟಿಸ್ ವ್ಯಾಲೀಸ್ ಫೈನಾನ್ಸ್ ದಿಂದ ಸಾಲ ತೆಗ್ದಿದ್ದು ಮೇಡಮ್. ಅವ್ರು ಅಚಾನಕನ ಬಂದ್ ನಮ್ಗ ಏನು ಮನೆಗೂ ಮಾಡಿಕೊಡ್ಲಿಲ್ಲ, ಏನು ಇಲ್ಲ. ಡೈರೆಕ್ಟ್ ಹೊರಗಡೆ ಹಾಕಿ ನಾವು ಅವತ್ತಿನ ದಿವ್ಸ ಎಲ್ಲಾ ಹೊರಗಡೆ ನೈಟ್ ಮಲ್ಕೊಂಡ ಬಾಳ ಪ್ರಾಬ್ಲಮ್ ಆದಂಗ ಆತ್ ಮೇಡಮ್ ನಮ್ಗ. ಆಮೇಲೆ ನಾವ್ ಅಲ್ಲಿಂತ್ರ ವಾಪಸ್ ಕಿತ್ತೂರು ಊರಾಗ ನಿಚಿನ್ಕಿ ಗ್ರಾಮಕ್ಕ ಹೋಗಿ ಉಳ್ದಿದ್ದು ಮೇಡಮ್. ನಮ್ ಚಿಕ್ಕಪ್ಪ ಅವ್ರ ಬಂದ್ ಕರ್ಕೊಂಡ್ ಹೋಗಿದ್ರ ರಾತ್ರಿ ಪಾಪುನ್ ಕರ್ಕೊಂಡ್ ಮಲ್ಕೊಳನ. ಆಮೇಲೆ ಅದನ್ನ ಇವ್ರ ರಿಪಬ್ಲಿಕ್ ಟಿವಿ ಅವ್ರ ಅದನ್ನ ನ್ಯೂಸ್ ನಾಗ ಹಾಕಿ ತೋರ್ಸಾನ. ಮೇಡಮ್ ಅವ್ರಿಗೆ, ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅದು ನ್ಯೂಸ್ ಗೊತ್ತಾಗನ ಅವ್ರ PA ಅವ್ರಾದ ಮಹಂತೇಶ್ ಹಿರೇಮಠ್ ಸರ್ ಅವ್ರನ್ನ ನಮ್ಮ ಊರಿಗ್ ಕಳ್ಸಿಕೊಟ್ಟಿದ್ರಂತ ತಾರಿಯಾಳ್ ಗ್ರಾಮಕ್ಕ. ಇಲ್ಲದ ಕಾರಣಕ್ಕ ವಾಪಸ್ ಮತ್ತ ನಾವಿರುವಂತ ಊರು ಕಿತ್ತೂರ್ ಗ್ರಾಮದಾಗ ನಿಚಿನ್ಕಿ ಕ್ಷೇತ್ರಕ್ ಬಂದ್ ಭೇಟಿ ನೀಡಿ ನಮ್ಮ ಊರಿನ ಮುಖಂಡರನ್ನ ಕರ್ಕೊಂಡ್ ಬಂದ ನಮ್ಗ ವಿಸಿಟಿಂಗ್ ಮಾಡಿ ಮೇಡಮ್ ಅವ್ರ. ಈಗ ಮಧು ಅವರೇ, ಇವಾಗ ಸರ್ಕಾರ ಹೊಸ ರೂಲ್ಸ್ ತರ್ಲಿಕ್ಕೆ ಹೊರಟಿದೆ. ಹಿಂಗೆಲ್ಲ ಕಿರುಕುಳ ನೀಡಂಗಿಲ್ಲ, ನೀಡಿದ್ರೆ 3 ವರ್ಷದ ತನಕ ಶಿಕ್ಷೆ ಅಂತ ಹೇಳಿ. ನಿಮಗ್ ಸಮಾಧಾನ ಅನ್ಸುತ್ತಾ ಸರ್ಕಾರ ಇವಾಗ ತಗೊಳ್ತಾ ಇರೋ ನಿರ್ಧಾರ? ಹಾ, ಸಮಾಧಾನ ಅನಿಸ್ತೈತ್ರಲ್ಲ ಮೇಡಮ್. ಅಂದ್ರ ಈಗ ಇಷ್ಟ ಕಿರುಕುಳ ಕೊಡೋದ ಸ್ವಲ್ಪ ಕಮ್ಮಿ ಆಗೈತ ಅಂದ್ಮೇಲೆ ನಮ್ಗ ಖುಷಿ ಆಗ್ತೈತ್ ಮೇಡಮ್ ಅದ. ಅನೇಕರು ಮಧುವರೇ ನೋಡಿ, ಅನೇಕರು ಅಂದ್ರೆ ದೇವ್ರ ದಯದಿಂದ ಮುಂದಂತ ಪ್ರಕರಣಗಳು ಆಗ್ಬಾರ್ದು ಅನ್ನೋದೇ ನಮ್ಮ ಆಶಯ ಕೂಡ. 13 ಜನ ಈವರೆಗೂ ಕೆಲವೇ ದಿನಗಳ ಅಂತರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಅಂದ್ರೆ ಇದುವರೆಗೂ ಕೂಡ ಸರ್ಕಾರಕ್ಕೆ ಯಾಕೆ ಗಮನಕ್ಕೆ ಬರ್ಲಿಲ್ಲ ಅಂತ ಹೇಳಿ? ಅಂದ್ರ ಹಿಂಗ ನಾವ್ ಅಷ್ಟೇನ್ ಇದನ್ನ ಗೊತ್ತಿಲ್ರಿ ಮೇಡಮ್. ನಮ್ದ ಪರಿಸ್ಥಿತಿಗ್ ಇದನ್ ಮಾಡ್ಬಿಡ್ಕ ನಮ್ಗ ಅವಾಗ ಏನು ಗೊತ್ತಾಗ್ಲಿಲ್ಲ ಮೇಡಮ್. ಅಚಾನಕನ ಆದಂಗ ಆತ್ರಿ ಮೇಡಮ್ ಇದ್ ನಮ್ದ. ಸರಿ 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 ಎನಿವೆ, ಥ್ಯಾಂಕ್ ಯು, ಧನ್ಯವಾದ ಮಧು ಅವರೇ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಸರ್ಕಾರ ನಿಯಮಗಳನ್ನ ಕೇವಲ ರೂಪಿಸೋದು ಮಾತ್ರ ಅಲ್ಲ, ಜಾರಿಗೆ ತರಲಿ. ಇನ್ನು ಮುಂದಾದ್ರೂ ಖಾಸಗಿ ಫಿನಾನ್ಸ್ ಕಂಪನಿಗಳ ಉಪಟಳ ನಿಜಕ್ಕೂ ಬ್ರೇಕ್ ಬೀಳಿ. ಹಾಗೆ ಬಡವರಿಗೆ ಸರ್ಕಾರದ ಕಡೆಯಿಂದ ಸಿಗೋ ಸೌಲಭ್ಯಗಳಿದೆಯಲ್ಲ, ಅದ್ರ ಕಡೆ ಹೆಚ್ಚಿನ ಗಮನ ಕೊಡ್ಲಿ. ಬಡವರಿಗೆ ಆ ಸೌಲಭ್ಯಗಳು ಸಿಗೋ ರೀತಿಯಲ್ಲಿ ಸರ್ಕಾರ ಕೂಡ ವರ್ತಿಸ್ಲಿ ಅಂತ ಆಶಿಸ್ತಾ ಇವತ್ತಿನ ಮಹಾಭಾರತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ ಬೆಳಗಾವಿಯಿಂದ ಮಧು ಅಂತ ಹೇಳಿ ನೇರ ಸಂಪರ್ಕದಲ್ಲಿದ್ದಾರೆ. ಬಾಣಂತಿ ಇವರು ಈ ಮೈಕ್ರೋ ಫೈನಾನ್ಸ್ ನ ಕಿರುಕುಳವನ್ನ ಅನುಭವಿಸಿದವರು. ಮಧು ಅವರೇ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಹಾ ಮೇಡಮ್. ಮಧು ಅವರೇ, ಏನಾಯ್ತು, ಯಾವ ರೀತಿ ಕಿರುಕುಳ ಕೊಟ್ರು ತಮ್ಗೆ? ನಮ್ಮ ವೀಕ್ಷಕರ ಮುಂದೆ ಹೇಳ್ಬೋದಾ ಅದನ್ನ? ಮೊನ್ನೆ ರಿಪಬ್ಲಿಕ್ ಟಿವಿ ಅವರ ಬಂದಿದ್ರು ಮೇಡಮ್. ಅವಾಗ ಇವ್ ನಮ್ಮ ಬ್ಯಾಂಕಿನ ನಾವು ಅಪಿಟಿಸ್ ವ್ಯಾಲೀಸ್ ಫೈನಾನ್ಸ್ ದಿಂದ ಸಾಲ ತೆಗ್ದಿದ್ದು ಮೇಡಮ್. ಅವ್ರು ಅಚಾನಕನ ಬಂದ್ ನಮ್ಗ ಏನು ಮನೆಗೂ ಮಾಡಿಕೊಡ್ಲಿಲ್ಲ, ಏನು ಇಲ್ಲ. ಡೈರೆಕ್ಟ್ ಹೊರಗಡೆ ಹಾಕಿ ನಾವು ಅವತ್ತಿನ ದಿವ್ಸ ಎಲ್ಲಾ ಹೊರಗಡೆ ನೈಟ್ ಮಲ್ಕೊಂಡ ಬಾಳ ಪ್ರಾಬ್ಲಮ್ ಆದಂಗ ಆತ್ ಮೇಡಮ್ ನಮ್ಗ. ಆಮೇಲೆ ನಾವ್ ಅಲ್ಲಿಂತ್ರ ವಾಪಸ್ ಕಿತ್ತೂರು ಊರಾಗ ನಿಚಿನ್ಕಿ ಗ್ರಾಮಕ್ಕ ಹೋಗಿ ಉಳ್ದಿದ್ದು ಮೇಡಮ್. ನಮ್ ಚಿಕ್ಕಪ್ಪ ಅವ್ರ ಬಂದ್ ಕರ್ಕೊಂಡ್ ಹೋಗಿದ್ರ ರಾತ್ರಿ ಪಾಪುನ್ ಕರ್ಕೊಂಡ್ ಮಲ್ಕೊಳನ. ಆಮೇಲೆ ಅದನ್ನ ಇವ್ರ ರಿಪಬ್ಲಿಕ್ ಟಿವಿ ಅವ್ರ ಅದನ್ನ ನ್ಯೂಸ್ ನಾಗ ಹಾಕಿ ತೋರ್ಸಾನ. ಮೇಡಮ್ ಅವ್ರಿಗೆ, ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅದು ನ್ಯೂಸ್ ಗೊತ್ತಾಗನ ಅವ್ರ PA ಅವ್ರಾದ ಮಹಂತೇಶ್ ಹಿರೇಮಠ್ ಸರ್ ಅವ್ರನ್ನ ನಮ್ಮ ಊರಿಗ್ ಕಳ್ಸಿಕೊಟ್ಟಿದ್ರಂತ ತಾರಿಯಾಳ್ ಗ್ರಾಮಕ್ಕ. ಇಲ್ಲದ ಕಾರಣಕ್ಕ ವಾಪಸ್ ಮತ್ತ ನಾವಿರುವಂತ ಊರು ಕಿತ್ತೂರ್ ಗ್ರಾಮದಾಗ ನಿಚಿನ್ಕಿ ಕ್ಷೇತ್ರಕ್ ಬಂದ್ ಭೇಟಿ ನೀಡಿ ನಮ್ಮ ಊರಿನ ಮುಖಂಡರನ್ನ ಕರ್ಕೊಂಡ್ ಬಂದ ನಮ್ಗ ವಿಸಿಟಿಂಗ್ ಮಾಡಿ ಮೇಡಮ್ ಅವ್ರ. ಈಗ ಮಧು ಅವರೇ, ಇವಾಗ ಸರ್ಕಾರ ಹೊಸ ರೂಲ್ಸ್ ತರ್ಲಿಕ್ಕೆ ಹೊರಟಿದೆ. ಹಿಂಗೆಲ್ಲ ಕಿರುಕುಳ ನೀಡಂಗಿಲ್ಲ, ನೀಡಿದ್ರೆ 3 ವರ್ಷದ ತನಕ ಶಿಕ್ಷೆ ಅಂತ ಹೇಳಿ. ನಿಮಗ್ ಸಮಾಧಾನ ಅನ್ಸುತ್ತಾ ಸರ್ಕಾರ ಇವಾಗ ತಗೊಳ್ತಾ ಇರೋ ನಿರ್ಧಾರ? ಹಾ, ಸಮಾಧಾನ ಅನಿಸ್ತೈತ್ರಲ್ಲ ಮೇಡಮ್. ಅಂದ್ರ ಈಗ ಇಷ್ಟ ಕಿರುಕುಳ ಕೊಡೋದ ಸ್ವಲ್ಪ ಕಮ್ಮಿ ಆಗೈತ ಅಂದ್ಮೇಲೆ ನಮ್ಗ ಖುಷಿ ಆಗ್ತೈತ್ ಮೇಡಮ್ ಅದ. ಅನೇಕರು ಮಧುವರೇ ನೋಡಿ, ಅನೇಕರು ಅಂದ್ರೆ ದೇವ್ರ ದಯದಿಂದ ಮುಂದಂತ ಪ್ರಕರಣಗಳು ಆಗ್ಬಾರ್ದು ಅನ್ನೋದೇ ನಮ್ಮ ಆಶಯ ಕೂಡ. 13 ಜನ ಈವರೆಗೂ ಕೆಲವೇ ದಿನಗಳ ಅಂತರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಅಂದ್ರೆ ಇದುವರೆಗೂ ಕೂಡ ಸರ್ಕಾರಕ್ಕೆ ಯಾಕೆ ಗಮನಕ್ಕೆ ಬರ್ಲಿಲ್ಲ ಅಂತ ಹೇಳಿ? ಅಂದ್ರ ಹಿಂಗ
ನಾವು ಅಷ್ಟೇನ್ ಇದನ್ನ ಗೊತ್ತಿಲ್ರಿ ಮೇಡಮ್. ನಮ್ದ ಪರಿಸ್ಥಿತಿಗ್ ನಮ್ಗ್ ಇದನ್ ಮಾಡ್ಬಿಡ್ಕ ನಮ್ಗ ಅವಾಗ ಏನು ಗೊತ್ತಾಗ್ಲಿಲ್ಲ ಮೇಡಮ್. ಸರಿ ಅಚಾನಕನ ಆದಂಗ ಆತ್ರಿ ಮೇಡಮ್ ಇದ್ ನಮ್ದ. ಸರಿ 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 ಎನಿವೆ ಥ್ಯಾಂಕ್ ಯು. ಧನ್ಯವಾದ ಮಧು ಅವರೇ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸರ್ಕಾರ ನಿಯಮಗಳನ್ನ ಕೇವಲ ರೂಪಿಸೋದು ಮಾತ್ರ ಅಲ್ಲ, ಜಾರಿಗೆ ತರಲಿ. ಇನ್ನು ಮುಂದಾದ್ರೂ ಖಾಸಗಿ ಫಿನಾನ್ಸ್ ಕಂಪನಿಗಳ ಉಪಟಳ ನಿಜಕ್ಕೂ ಬ್ರೇಕ್ ಬೀಳಿ, ಹಾಗೆ ಬಡವರಿಗೆ ಸರ್ಕಾರದ ಕಡೆಯಿಂದ ಸಿಗೋ ಸೌಲಭ್ಯಗಳಿದೆಯಲ್ಲ ಅದ್ರ ಕಡೆ ಹೆಚ್ಚಿನ ಗಮನ ಕೊಡ್ಲಿ, ಬಡವರಿಗೆ ಆ ಸೌಲಭ್ಯಗಳು ಸಿಗೋ ರೀತಿಯಲ್ಲಿ ಸರ್ಕಾರ ಕೂಡ ವರ್ತಿಸ್ಲಿ ಅಂತ ಆಶಿಸ್ತಾ ಇವತ್ತಿನ ಮಹಾಭಾರತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ ಮುಂಚೆ ಸ್ಯಾಮ್ಸಂಗ್ ಬೆಂಗಳೂರಿನಲ್ಲಿ 2025 ಅಡಿ ಅತಿ ದೊಡ್ಡ ಲಾಂಚ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಸ್ಟೈಲ್, ಅದ್ಭುತ ಕಾರ್ಯಕ್ಷಮತೆ ಹಾಗೆ ಎಐನ ಬಲ ಹೊಂದಿರೋ S25 ಸೀರೀಸ್ನ 3 ಮೊಬೈಲ್ ಅನ್ನ ಲಾಂಚ್ ಮಾಡಲಾಯಿತು. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದ ವಿಶೇಷತೆ ಏನು ನೋಡೋಣ ಬನ್ನಿ. ಸ್ಯಾಮ್ಸಂಗ್ ಬೆಂಗಳೂರಿನಲ್ಲಿ 2025 ಅತಿ ದೊಡ್ಡ ಟೆಕ್ ಸಮಾರಂಭವನ್ನ ಯಶಸ್ವಿಯಾಗಿ ಹಮ್ಮಿಕೊಂಡಿದೆ. ಸ್ಟೈಲ್, ಕಾರ್ಯಕ್ಷಮತೆ ಮತ್ತು ಎಐನ ಬಲ ಹೊಂದಿರುವ 3 ಸ್ಮಾರ್ಟ್ಫೋನ್ಗಳನ್ನ ಇಲ್ಲಿ ಅನಾವರಣ ಮಾಡಿದ್ದು ವಿಶೇಷವಾಗಿದೆ. Republic has reached ground zero for the biggest tech event in India. This is the Samsung Galaxy Unpacked 2025. ಗ್ಯಾಲಕ್ಸಿ S25 ಅಲ್ಟ್ರಾ ಈವರೆಗಿನ ಅತ್ಯಂತ ಪ್ರಬಲ ಫೋನ್ ಆಗಿದೆ. ಇದು ಎಲ್ಲ ರೀತಿಯ ಆಕರ್ಷಕ ವೈಶಿಷ್ಟ್ಯಗಳನ್ನ ಹೊಂದಿದೆ. ನೀವು ಫೋನಲ್ಲಿ ಮಾಡುವ ಎಲ್ಲಾ ಕಾರ್ಯಗಳನ್ನು ಇದು ಆರಾಮಾಗಿ ಮಾಡುತ್ತೆ. ಈ ಕಾರ್ಯಕ್ರಮದಲ್ಲಿ ಹೊಸ ಅಲ್ಟ್ರಾ ಬಗ್ಗೆ ಮತ್ತಷ್ಟು ವಿಶೇಷ ಅಂಶಗಳು ರಿಪಬ್ಲಿಕ್ ಟಿವಿಗೆ ಕಂಡುಬಂದವು. The much anticipated Galaxy S25 series is here. Let's take a close look with the S25 Ultra series. Samsung is all set to give its customers an unparalleled experience in AI. ಗ್ಯಾಲಕ್ಸಿ S25 ಅಲ್ಟ್ರಾ ಒಂದು ದೊಡ್ಡ ಫೋನ್. ಇದರ 6.9 ಇಂಚಿನ ಸ್ಕ್ರೀನ್ ತುಂಬಾ ದೊಡ್ಡದಾಗಿದೆ. ಇದು ನಿಮ್ಮ ಜೇಬಿನಲ್ಲಿ ಮಿನಿ ಟಿವಿ ಅಂತೆ ಕಾಣುತ್ತೆ. ಸಿನಿಮಾ ನೋಡ್ತೀರಾ ಅಥವಾ ಗೇಮ್ಸ್ ಆಡ್ತೀರಾ? ಗ್ಯಾಲಕ್ಸಿ S25 ಅಲ್ಟ್ರಾ ಪರದೆ ನಿಮಗೆ ಖುಷಿ ಕೊಡುತ್ತೆ. ಆಪ್ಗಳು ಲೋಡ್ ಆಗೋದಕ್ಕೆ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಹಾಗೂ ಹ್ಯಾಂಗ್ ಆಗೋದಿಲ್ಲ. ಕ್ವಾಲ್ಕಾಮ್ನ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ನೊಂದಿಗೆ ಗ್ಯಾಲಕ್ಸಿ S25 ಅಲ್ಟ್ರಾ ಆರಾಮಾಗಿ ಎಲ್ಲ ಕಾರ್ಯವನ್ನು ನಿಭಾಯಿಸುತ್ತೆ. ಇದು ಅಪ್ಲಿಕೇಶನ್ಗಳಿಗೆ ಒಂದು ರೀತಿಯಲ್ಲಿ ಸೂಪರ್ ಫಾಸ್ಟ್ ರೇಸ್ ಕಾರ್ ಇದ್ದಂಗೆ. ಕಣ್ಣು ಮುಚ್ಚಿ ಬಿಡೋದರಲ್ಲಿ ಗೇಮ್ಸ್ ಲೋಡ್ ಆಗುತ್ತೆ ಮತ್ತು ಸರಾಗವಾಗಿ ಕಾರ್ಯನಿರ್ವಹಿಸುತ್ತವೆ. This is the slimmest Ultra that we have created. So S25 Ultra is actually 15% slimmer than its predecessor, S24 Ultra. And the S25 Ultra, for a much more ergonomic and good hand feel, is now coming in a rounded corner design. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಹಿಂಭಾಗದಲ್ಲಿ ಒಂದಲ್ಲ ಎರಡಲ್ಲ 4 ಕ್ಯಾಮೆರಾಗಳಿವೆ. ಅವು ಸಾಮಾನ್ಯ ಕ್ಯಾಮೆರಾಗಳಲ್ಲ. ಗ್ಯಾಲಕ್ಸಿ S24 ಅಲ್ಟ್ರಾದಂತೆ ಸೂಪರ್ ಪವರ್ 200 ಮೆಗಾ ಪಿಕ್ಸೆಲ್ ಕ್ಯಾಮೆರಾಗಳು. ದೂರದಲ್ಲಿರುವ ಮರದ ಮೇಲೆ ಕುಳಿತಿರುವ ಹಕ್ಕಿ, ಆಕಾಶದ ಚಂದ್ರ, ಕೆಲವು ಪಕ್ಷಿಗಳ ಫೋಟೋವನ್ನ ನೀವು 100x ಝೂಮ್ನೊಂದಿಗೆ ಸುಲಭವಾಗಿ ಸವಿವರವಾಗಿ ಸೆರೆ ಹಿಡಿಯಬಹುದು. ಬಹಳ ಅದ್ಭುತವಾಗಿ ಮೂಡಿಬರೋ ಫೋಟೋಗಳು ನಿಮ್ಮನ್ನ ಅಕ್ಷರಶಃ ಫೋಟೋಗ್ರಾಫರ್ ಅನ್ನಾಗಿ ಮಾಡಿಬಿಡುತ್ತೆ. ಹೊರಗೆ ಎಷ್ಟೇ ಬಿಸಿಲಿರಲಿ ಅಥವಾ ಕರಾಳ ರಾತ್ರಿಯೇ ಆಗಿರಲಿ, S25 ಅಲ್ಟ್ರಾ ತನ್ನ ಅದ್ಭುತ ಕ್ಯಾಮೆರಾ ತಂತ್ರಜ್ಞಾನದಿಂದ ಎಲ್ಲವನ್ನು ಸ್ಪಷ್ಟವಾಗಿ ಗೋಚರಿಸುವಂತೆ ಮಾಡುತ್ತೆ. So, we are very, very excited and we are very, very happy to share that, we have changed behavior. Today, thousands of users search every day with Circle to Search. With Photo Assist, all our pictures are looking even brighter. Now, that all happens on one click. Now, that's the biggest transformation which is coming in. ಸ್ಯಾಮ್ಸಂಗ್ನ ಗ್ಯಾಲಕ್ಸಿ AI ಗ್ಯಾಲಕ್ಸಿ S25 ಅಲ್ಟ್ರಾನ ಅತ್ಯಂತ ಶಕ್ತಿಯುತವಾಗಿ ಮಾಡುತ್ತೆ. ಹೈಬ್ರಿಡ್ ಎಐನೊಂದಿಗೆ ನೀವು ನಿಮ್ಮ ಇಮೇಲ್ಗಳನ್ನು ಬಳಸಬಹುದು ಮತ್ತು ಫೋಟೋಗಳನ್ನು ಇಂಟರ್ನೆಟ್ ಇದ್ದರೂ ಇಲ್ಲದೆ ಇದ್ರೂ ಮತ್ತಷ್ಟು ಆಕರ್ಷಕವಾಗಿ ಮಾಡಬಹುದು. ಗೂಗಲ್ ಜೆಮಿನಿ ಮತ್ತು S Pen ನಿಮಗೆ ಸ್ಕ್ರೀನ್ ಮೇಲೆ ನಿಜವಾಗಿಯೂ ಮ್ಯಾಜಿಕ್ ಮೂಡಿಸೋದಕ್ಕೆ ನೆರವಾಗುತ್ತೆ. With automated recommendations and a power pack gaming system, Samsung is about to change the way you interact with your device. With Samsung S25 series, Galaxy AI is here. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಫೋನ್ ಜೊತೆಗಿನ ನಿಮ್ಮ ಒಡನಾಟವನ್ನ ಹಿಂದೆಂದಿಗಿಂತಲೂ ಖುಷಿಯಾಗಿ, ತ್ವರಿತವಾಗಿ ಮತ್ತು ಹೆಚ್ಚು ಲೀಲಾಜಾಲವಾಗಿ ಮಾಡುತ್ತೆ. ಈ ಫೋನ್ ಈಗ ಮೊದಲೇ ಆರ್ಡರ್ ಮಾಡಿ ನಿಮ್ಮದಾಗಿಸಲು ಲಭ್ಯವಿದೆ.